ಯುಗಾದಿ ಹಬ್ಬಕ್ಕೆ ವಾಹನ ಸವಾರರಿಗೆ ಇದೀಗ ಟೋಲ್ ಶಾಕ್ ಎದುರಾಗಿದೆ. ಈಗ ಹೆದ್ದಾರಿ ಪ್ರಾಧಿಕಾರ ಟೋಲ್ ದರವನ್ನು ಏರಿಕೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದೆ. ಅದು ಏಪ್ರಿಲ್ 1ರಿಂದಲೇ ರಾಜ್ಯದಲ್ಲಿ ಟೋಲ್ ದರ ಹೆಚ್ಚಳವಾಗಲಿದೆ. ಶೇಕಡ 3ರಿಂದ 5ರಷ್ಟು ಟೋಲ್ ದರ ಹೆಚ್ಚಳದ ಸಾಧ್ಯತೆಯೂ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ದೇವನಹಳ್ಳಿ ಏರ್ಪೋರ್ಟ್ ಟೋಲ್ನಲ್ಲೂ ಕೂಡ ದರ ಏರಿಕೆಯನ್ನ ಮಾಡಲಿದ್ದಾರೆ. ರಾಜ್ಯದಲ್ಲಿರುವ ಒಟ್ಟು 66 ಟೋಲ್ಗಳಲ್ಲೂ ಕೂಡ ದರ ಏರಿಕೆಯ ಬರೆ ಜನರಿಗೆ ಬೀಳಲಿದೆ. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಊರುಗಳಿಗೆ ಹೋಗಿರ್ತೀರಿ, ಹೆದ್ದಾರಿಯಲ್ಲಿ ಓಡಾಟ ಇದ್ದೇ ಇರುತ್ತೆ. ಸೊ ಹಾಗಾಗಿ ಟೋಲ್ಗಳು ಹೆಚ್ಚಾಗ್ತಿದೆ. ಶೇಕಡ 3ರಿಂದ 5% ಹೆಚ್ಚಾಗಬಹುದು ಅಂತ. ಆದರೆ ಇನ್ನೂವರೆಗೂ ಕೂಡ ಎಷ್ಟು ಅನ್ನೋದರ ಬಗ್ಗೆ ಕ್ಲಾರಿಟಿ ಇಲ್ಲ. ಆದರೆ ಏಪ್ರಿಲ್ 1ರಿಂದ ಅಂತೂ ಇದು ಜಾರಿಯಾಗುತ್ತೆ. ಒಟ್ಟು 66 ಟೋಲ್ಗಳಲ್ಲೂ ಕೂಡ ಏರಿಕೆಯಾಗೋದರ ಮೂಲಕವಾಗಿ ವಾಹನ ಸವಾರರು ದುಬಾರಿ ಟೋಲ್ನ ತೆತ್ತಲೇಬೇಕು. ಸಿಂಗಲ್ ವೇ ಅಲ್ಲಿ ಕಾರುಗಳ ಓಡಾಟ ಇದ್ದರೆ 115 ಇದ್ದಿದ್ದು ಈಗ 170 ರೂಪಾಯಿ ಆಗುತ್ತೆ. ಮಿನಿ ಬಸ್ಸು 175 ರೂಪಾಯಿ ಇತ್ತು, 265 ರೂಪಾಯಿ ಮಿನಿ ಬಸ್ ಅವರು ಸಿಂಗಲ್ ವೇಯಲ್ಲಿ ತೆತ್ತಬೇಕಾಗತ್ತೆ. ಬೃಹತ್ ವಾಹನಗಳು, ಭಾರಿ ವಾಹನಗಳು 540 ರೂಪಾಯಿ ಇತ್ತು, ಅವರೀಗ 810 ರೂಪಾಯಿನ ಕಟ್ಟಬೇಕು ಏಪ್ರಿಲ್ 1ರಿಂದ. ಭಾರಿ ಗಾತ್ರದ ವಾಹನಗಳು 700 ರೂಪಾಯಿ ಇದ್ದಂದು ಈಗ 1055 ರೂಪಾಯಿ ಏರಿಕೆಯನ್ನು ಕಾಣಲಿದೆ. ಒಟ್ಟಾರೆಯಾಗಿ ಎಲ್ಲ ವಾಹನಗಳು ಎಷ್ಟೆಷ್ಟು ಏರಿಕೆ ಆಗುತ್ತೆ ಅನ್ನೋದು ನಿಮ್ಮ ವಾಹನಗಳ ಆಧಾರದ ಮೇಲೆ ಗಮನಿಸ್ಕೊಳ್ಳಿ. ಟೋಲ್ ಶಾಕ್ಗೆ ಸಜ್ಜಾಗಿ. ಎಲ್ಲ ರೀತಿಯ ದರ ಏರಿಕೆಯಿಂದ ಕಂಗಾಲಾಗಿರುವಂತಹ ಜನರು ಈಗ ಟೋಲ್ನು ಕೂಡ ಏರಿಕೆ ಕಾಣೋ ಮೂಲಕವಾಗಿ ಆಘಾತಕ್ಕೆ ಒಳಗಾಗಬೇಕಷ್ಟೆ. ಆಟೋ ಪ್ರಯಾಣಿಕರಿಗೆ ಕೊಂಚ ರಿಲೀಫ್. ಏನು ರಿಲೀಫ್ ಅಂತ ಅಂದರೆ ಏಪ್ರಿಲ್ 1ರಿಂದ ಆಟೋ ದರ ಏರಿಕೆ ಇಲ್ಲ. ಆಟೋ ದರ ಏರಿಕೆಗೆ ಜಿಲ್ಲಾಡಳಿತ ತಾತ್ಕಾಲಿಕವಾಗಿ ಬ್ರೇಕನ್ನು ಹಾಕಿದೆ. ಆಟೋ ಚಾಲಕರಿಗೆ ಬೇಸರವನ್ನು ತಂದಿದೆ. ಪ್ರಯಾಣಿಕರು ಮಾತ್ರ ಖುಷಿಯಾಗಿದ್ದಾರೆ. ಇತ್ತ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಆಟೋ ಸಂಘಟನೆ ಬರೆದಿದೆ. ದಯವಿಟ್ಟು ಎಲ್ಲ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ದರ ಹೆಚ್ಚಾಗ್ತಿದೆ. ನಾವು ಆಟೋ ರಿಕ್ಷಾ ದರವನ್ನು ಏರಿಕೆ ಮಾಡಲಿಲ್ಲ ಅಂದರೆ, ಮೀಟರ್ ದರವನ್ನು ಏರಿಕೆ ಮಾಡಲಿಲ್ಲ ಅಂದರೆ ಹೆಂಗೆ ನಮ್ಮ ಹೊಟ್ಟೆಪಾಡು ಅನ್ನೋದು ಅವರ ಪ್ರಶ್ನೆ. ಆದರೆ ನೀವು ಇಷ್ಟಿಷ್ಟ ಬಂದಂಗೆಲ್ಲ ಪ್ರಸ್ತಾಪವನ್ನು ಇಡೋಕ್ಕಾಗಲ್ಲ. ಸದ್ಯಕ್ಕೆ ನೀವು ಏನು ಮನವಿಯನ್ನು ಇಟ್ಟಿದ್ದೀರಿ ಅದಕ್ಕೆ ಬ್ರೇಕ್ ಇರಲಿ, ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ. ದರ ಏರಿಕೆಯ ಪ್ರಸ್ತಾಪಕ್ಕೆ ಈಗ ಬ್ರೇಕ್ ಬಿದ್ದಿರೋದ್ರಿಂದ ಸಹಜವಾಗಿ ಆಟೋ ಸಂಘಟನೆಗಳು ಸಿಡಿದೆದ್ದಿವೆ. ಸಾರಿಗೆ ಇಲಾಖೆಯಿಂದ ಸಭೆ ಮಾಡಿ ರಿಪೋರ್ಟ್ ಸಿದ್ಧಪಡಿಸಬೇಕಾಗಿದೆ. ಸಾರಿಗೆ ಇಲಾಖೆ ಮೊದಲನೇದಾಗಿ ಎಷ್ಟು ಮಾಡಬೇಕು, ದರ ಏರಿಕೆಯ ಅನಿವಾರ್ಯ ಇದೆ ಅನ್ನೋದಾದರೆ ಎಷ್ಟು ಮಾಡಬೇಕು ಅನ್ನೋದರ ಬಗ್ಗೆ ಒಂದು ಸಭೆ ಆಗಬೇಕು. ಆನಂತರ ಒಂದು ರಿಪೋರ್ಟ್ ತಯಾರಾಗಬೇಕು. ಆನಂತರ ಮತ್ತೊಂದು ಸಭೆ ಮಾಡಿ ದರ ಏರಿಕೆ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಆನಂತರವಷ್ಟೇ ದರ ಏರಿಕೆ ಎಷ್ಟಾಗಬೇಕು, ಹೇಗೆ ಅನ್ನೋ ತೀರ್ಮಾನಗಳು ಬರುತ್ತೆ. ಇವರು ಕೇಳಿದ್ರು ಅನ್ನೋ ಕಾರಣಕ್ಕೆ ಕೂತು ಡಿಸಿಷನ್ಗೆ ಬರೋದಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಧಕ ಬಾಧಕಗಳ ಚರ್ಚೆ ಆಗಬೇಕು. ಆ ಎಲ್ಲ ಹಂತಗಳ ನಂತರವೇ ಎಷ್ಟಾಗಬೇಕು, ಯಾವಾಗ ಆಗಬೇಕು ಅನ್ನೋ ತೀರ್ಮಾನ ಆಗುತ್ತೆ. ಎಲ್ಲ ಪ್ರಕ್ರಿಯೆ ಮುಗಿದು ದರ ಪರಿಷ್ಕರಣೆಗೆ ಕಾಲಾವಕಾಶ ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಸದ್ಯಕ್ಕೆ ಹೋಲ್ಡ್ ಮಾಡಿದ್ದಾರೆ.